ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ರಾಜ್ಯದಾದ್ಯಂತ ಮಾನವ ಸರಪಳಿ. ಪ್ರತಿಯೊಬ್ಬರೂ ಕೈಜೋಡಿಸಿ. ಮಂತ್ರಿ ಡಿ. ಸುಧಾಕರ್. ಬೀದರ್ನಿಂದ ಚಾಮರಾಜನಗರವರೆಗೂ ಏಕಕಾಲಕ್ಕೆ ಮಾನವ ಸರಪಳಿ ಆಚರಣೆ. ಪ್ರಜಾಪ್ರಭುತ್ವ ದಿನಾಚರಣೆ ದೇಶಾಭಿಮಾನದ ಸಂಕೇತ. ಪ್ರತಿಯೊಬ್ಬರು ಭಾಗವಹಿಸಿ ಯಶಸ್ವಿಗೊಳಿಸಿ. ಈ ಪೂರ್ವಭಾವಿ ಸಭೆಯಲ್ಲಿ ಉಸ್ತುವಾರಿ ಮಂತ್ರಿಗಳು, ಶಾಸಕರು, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಹಾಗೂ ನಗರಸಭೆ ಅಧ್ಯಕ್ಷರು, ಎಲ್ಲ ಅಧಿಕಾರಿ ವರ್ಗದವರು ಭಾಗವಹಿಸಿದ್ದರು. ಅಲ್ಲ, ಈಗ ನೋಡಿ 47 ಕಿಲೋಮೀಟರ್ಗೆ ನಮ್ದು ಆಲ್ಮೋಸ್ಟ್ 39,000 ಲ್ಯಾಂಡ್ ಬಂತು. 40,000 ಜನ ಬೇಕು. 40,000 ಜನದಲ್ಲಿ ನಾನು ಇವಾಗ ಮಾಡಿದ ಪ್ರಕಾರ PO 13,000 ಅವ್ರು ತರ್ತಾರೆ. ಆಮೇಲೆ ಸಂಪನ್ಮೂಲ ಬರೋಣ. ಇವರು CDPO ಅವರಿಗೆ ಅಂಗನವಾಡಿ ಟೀಚರ್ಸು ಮತ್ತೆ ಅಸಿಸ್ಟೆಂಟ್ಸ್ ಅವ್ರಿಗೆ ಜೊತೆಗೆ ಅವ್ರಿಗೆ ಇವರೆಲ್ಲ ಸ್ತ್ರೀ ಶಕ್ತಿದವರು ಇವ್ರು 12,000. ಯಾಕಂದ್ರೆ ಇವ್ರು ಮೇನ್ ಇವ್ರು ಜವಾಬ್ದಾರಿ ತಗೊಂಡ್ಬಿಡ್ಬೇಕು. ಅವ್ರು ತರ್ತಾರೆ, ಇವ್ರು ತರ್ತಾರೆ ಮಾಡ್ತಾರೆ. ಇವ್ರಿಗೆ ಏನ್ ಮಾಡ್ಬೇಕು, 12,000 ತರ್ಲಿಕ್ಕೆ ಏನೇನಾಗಿದೆ ಅದನ್ನ ಸಂಪನ್ಮೂಲ ಮತ್ತೆ ಬಸ್ಗಳು ಪ್ರೈವೇಟ್ ಅದೆಲ್ಲ ಆಮೇಲೆ ನೀವು ಹೇಳೋಣ. ಆಮೇಲೆ NLM ಅಂತ ಇವರು 5,000 ಜನಕ್ಕೆ ಒಪ್ಕೊಂಡಿದ್ದಾರೆ. ಇವರು NRLM ಇವರು 5,000 ಜನ ತರ್ತಾರೆ. ಅಷ್ಟಾಯ್ತು, 30,000 ಆಯ್ತು. ಆಮೇಲೆ ಇವರು ನಾನೇನು ಮಾಡಿದ್ದೀನಿ, ತಹಸೀಲ್ದಾರ್ VAಗಳು ಇವ್ರ ಹತ್ರ ಇರ್ತಾರೆ. ನಿಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು 5,000 ಅಂತ. ಮತ್ತೆ PDO ಇವರು EO ಏನ್ ಮಾಡಬೇಕು, PDO ಜವಾಬ್ದಾರಿ ಮಾಡ್ಬೇಕು. ಯಾಕಂದ್ರೆ ಒಬ್ಬೊಬ್ಬರೇ ಅಲ್ಲೆಲ್ಲ ಇದು ಮಾಡಿ ಅಷ್ಟೆಲ್ಲ ಅಂತ ಮಾಡಿದ್ರೆ ಇದು ಯಶಸ್ವಿ ಆಗ್ತದೆ. ಯಾಕಂದ್ರೆ ನೀವೇನ್ ಹೇಳಿದ್ರಲ್ಲ ಆ ತರ ನೀವು ನಗರಸಭೆಗೆ 5 ಕಿಲೋಮೀಟರ್ 10 ಕಿಲೋಮೀಟರ್ 10 ಕಿಲೋಮೀಟರ್ಗೆ ಎಷ್ಟು 8,000 ನಗರಸಭೆಯಿಂದ ಮ್ಯಾನೇಜ್ ಮಾಡಕ್ ಆಗಲ್ಲ. ಅದು ಇಂಪ್ರಾಕ್ಟಿಕಬಲ್. ಇವಾಗ ಅವ್ರೇನ್ ಹೇಳಿದ್ರೆ ಅದಕ್ಕೆ ಅವ್ರಿಗೇನ್ ಹೇಳಿದ್ರೆ ಎಷ್ಟು ಜನ ಅಂದ್ರೆ ಅವ್ರು 1,000 ಜನನ ತರ್ತಾರೆ. 1,000 ಜನ ನಿಲ್ಸೋ ಜವಾಬ್ದಾರಿ. ಅದಕ್ಕೆ ನೀವೇನ್ ಮಾಡ್ಬೇಕು, 1 ಕಿಲೋಮೀಟರ್ ಲೊಕೇಶನ್ ಇದು ಮಾಡಿ ಆ ಅಧಿಕಾರಿಗಳು. ಇವಾಗ ನಾನೇನು ಹೇಳಿದ್ದೀನಿ, ಇವರಿಗೆ BOಗೆ ಈ ಕಡೆ ಒಂದಷ್ಟು ಜನ 13,000 ಜನದಲ್ಲಿ ಕಡಿಕೆರೆ ಟೌನಿಂದ ಅವ್ರ ಕಡೆಗೆ ಒಂದಷ್ಟು ಜನ, ಟೌನ್ ಮಧ್ಯದಿಂದ ಅವ್ರ ಕಡೆಗೆ ಒಂದಷ್ಟು ಜನ. ಅದಾದ್ಮೇಲೆ ಮತ್ತೆ ಇವ್ರು ಸ್ಟಾರ್ಟ್ ಆಗ್ತದೆ. ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಕೊಡ ಅಲ್ವಾ. ಸೆಲ್ಕೆರೆ ಸೆಂಟ್ರಿಂದ ಶುರು ಮಾಡಿ ವಿದ್ಯಾರ್ಥಿಗಳು ಏನಾಗ್ತದೆ ಎಂಟಾಗ್ತದೆ. ಆಮೇಲೆ CDPO ಸ್ತ್ರೀ ಶಕ್ತಿ ದೂರ ಇರೋರು ಅಲ್ಲಿ ಬರ್ತಾರೆ. ಮಕ್ಕಳಿಗೆ ಪ್ರಿಫರೆನ್ಸ್ ಟೌನ್ ಕೊಡೋದು.